ಬಿಡುವಂಥದ್ದು ಅದು ಅಷ್ಟು ಸತ್ಯದ. ಯಾಕಂದ್ರೆ ಹಿಂದೆ ಚಂದ್ರಶೇಖರ್ ಅವರು ಪ್ರಧಾನಿ ಆಗೋ ಮುಂದೆ ಆವತ್ತಿನ ಕಾಂಗ್ರೆಸ್ ಏನು ಮಾಡಿತ್ತು, ಸಪೋರ್ಟ್ ಮಾಡಿದವ್ರಿಗೆ ನಂತರ ಕೆಲವೇ ದಿನ ಮನೆಗೆ ಕಳಿಸಿಬಿಡ್ತು. ಈಗಲೂ ಹಂಗಾಗುವಂಥ ಅದೇ ಪರಿಸ್ಥಿತಿ ಬರೋದು. ಬಿ ಜೆ ಪಿಗೂ ಕಾಂಗ್ರೆಸ್ಸಿಂದ ಏನು ಭಿನ್ನಿಲ್ಲ. ಕಾಂಗ್ರೆಸ್ಸಿನ ಪಡೆಯಚ್ಚನ ಬಿ ಜೆ ಪಿ ಅದು ಬದಲಾಗಿಲ್ಲ. ಸೇಮ್ ಕಾಂಗ್ರೆಸ್ಸಿನ ಇತಿಹಾಸ ಅದ್ರ ಜೊತೆಗೆ ಅದಕ್ಕಾಗಿ ಈಗ ಹೇಳಿದ್ದೇನೆ. ಇನ್ನೊಂದು ಚರಣ್ ಸಿಂಗ್ ಅಂತ ನೆನ್ಪಿಡ್ಕೊಳ್ರಿ. ಚರಣ್ ಸಿಂಗ್ ಹೆಸರಿಗೆ ಪ್ರಧಾನಿ ಆದರು. ಎಂದೂ ಒಂದು ಏನಪ್ಪ ಅಂದರೆ ಸಭೆ ಆಗಲಿಲ್ಲ, ಪಾರ್ಲಿಮೆಂಟ್ದಲ್ಲೇ ಡಿಸ್ಕಷನ್ ಆಗಲಿಲ್ಲ. ಹಂಗೆ ಇದು ಪರಿಸ್ಥಿತಿ ಬರ್ತದೆ. ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ಗೊತ್ತಿಲ್ಲ ಅಂತಲ್ಲ, ಅವರು ವೆಲ್ ಸ್ಟಡೀಡ್ ಇದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲೇ ಭಾಳ ಎಚ್ಚರಿಕೆಯಿಂದ ಡಿ ಕೆ ಶಿವಕುಮಾರ್ ಅವ್ರು ಹೋಗ್ಬೇಕಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯರಿಗೆ ಅಂತ ನೋಡ್ರಿ, ಅವ್ರ ಮಗ ಇದ್ದ, ಅವ್ರಿಗೇನೋ ಭವಿಷ್ಯದ ಬಗ್ಗೆ ಚಿಂತಿತ್ತು, ನನ್ನ ಮಗನ ಏನಾದರೂ ಈ ರಾಜಕೀಯದಲ್ಲಿ ಮುಂದೆ ಬೆಳೆಸ್ಬೇಕಂತ. ಈಗ ಅವರೊಬ್ಬರು ಉಳಿದಾರೆ. ಮತ್ತು ನಮ್ಮ ಡಾಕ್ಟ್ರಿಗೆ, ಅವ್ರ ಯಚೇಂದ್ರಗೆ ನಾವು ಮುಖ್ಯಮಂತ್ರಿ ಆಗಬೇಕು, ಮತ್ತೇನೋ ಆಗಬೇಕು ಅನ್ನುವಂಥ ಬೃಹತ್ ಕನಸುಗಳಿಲ್ಲ. ಇವೆಲ್ಲ ನೆಲೆಯಲ್ಲೇ ಇನ್ನು ಮೊಮ್ಮಗ ಯಾವ ಬರ್ತಾನೋ ಗೊತ್ತಿಲ್ಲ. ಇವೆಲ್ಲ ನೆಲೆಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ನಾ ಇದ್ದಷ್ಟು ಸಿ ಎಮ್ ಆಗಿರಬೇಕು ಅನ್ನುವಂಥ ಮನೋಸ್ಥಿತಿಯಲ್ಲಿದ್ದಾರೆ. ಅದಕ್ಕೆ 2028ರವರೆಗೆ ಡಿ ಕೆ ಶಿವಕುಮಾರ್ ಅವರು ಮೌನ ವಹಿಸಷ್ಟು ಉತ್ತಮ. ಇಲ್ಲಾಂದ್ರೆ ಈಗಾಗಲೇ ಎಸ್ ಸಿ ಮಹದೇವಪ್ಪನ ಜೊತೆಗೆ, ಸತೀಶ್ ಅವ್ರ ಜೊತೆಗೆ, ನಮ್ಮ ಪರಮೇಶ್ವರ್ ಅವ್ರ ಜೊತೆಗೆ ಎಲ್ಲ ಜೊತೆಗೆ ಮಾತಾಡಿಕೊಂಡು ನಮ್ಮ ಅತ್ಯಂತ ಆತ್ಮೀಯ